ಸೊ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಬೌಂಡ್ ಟು ಟ್ರಿಗರ್ ಹಿಸ್ ಕಾನ್ಶಿಯಸ್ನೆಸ್ ಬೈ ರಸಗಂಧ ರೂಪ ಸ್ಪರ್ಶ ಶಬ್ದ. ಇದರಲ್ಲಿ ಆಗಲೇಬೇಕು. ಇದರಲ್ಲಿ ಮಾಡಿದ್ರೇನೆ ದೆನ್ ಅವನಿಗೆ ಒಂದು ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಇರುತ್ತೆ. ಅವನ ಸುತ್ತ ಅವನ ವಲಯದಲ್ಲಿ ಯಾವಾಗಲೂ ಒಳ್ಳೊಳ್ಳೆ ಒಂದು ಸುಗಂಧಿಗ ಇರತಕ್ಕಂಥ ವಿಚಾರದಲ್ಲಿ ಇರಬೇಕು ಅವನು. ಓಕೆ, ಅದಕ್ಕೆ ದೇವಸ್ಥಾನದಲ್ಲಿ ಏನು ಮಾಡಿದ್ರು? ಗಂಟೆ ನಾದ, ಭಜನೆ, ಆಮೇಲೆ ಅಗರಬತ್ತಿ, ಇದೆಲ್ಲ ದೇವರ ಜೊತೆ ಚೈತನ್ಯದ ಜೊತೆಗೆ ಅದು ಹೊಂದ್ಕೊಳ್ತು. ಅದು ಹೊಂದ್ಕೊಂಡಾಗ ಏನಾಯಿತು? ಆ ವೈಬ್ರೇಷನ್ನಲ್ಲಿ ಅಲ್ಲಿ ಅವ್ರಿಗೆ ಹೋಗೋ ಭಕ್ತಾದಿಗಳಿಗೆ ಒಂದು ಶಾಂತ ಮನೋಭಾವ ಬಂತು. ದರ್ ಕಾನ್ಶಿಯಸ್ನೆಸ್ ವಾಸ್ ಆಲ್ವೇಸ್ ಟುವರ್ಡ್ಸ್ ಅವೇರ್ನೆಸ್. ಬಟ್ ದಟ್ ಅವೇರ್ನೆಸ್ ಟ್ರಿಗರ್ ಆಗೋಕ್ಕೆ ಮುಂಚೆ, ಅರಿವು ಟ್ರಿಗರ್ ಆಗೋಕ್ಕೆ ಮುಂಚೆ ಅವರಲ್ಲಿ ಒಂದು ನೆಮ್ಮದಿ, ಒಂದು ಶಾಂತಿ ಇತ್ತು. That consciousness always propels a person or an individual or a family towards peace, sense of well-being and complete silence. Only when a man with all these external factors around him and in him, what happens? It triggers ದ ಕಾನ್ಶಿಯಸ್ನೆಸ್. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಗಂಟೆ ಶಬ್ದ, ಅಲ್ಲಿ ಕೂತ್ಕೊಳ್ತಾ ಇದ್ದಂಗೆ ಆ ಹೊಸಲಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಏನಾಗುತ್ತೆ? ನಮಗೆ ನೆಮ್ಮದಿ ಶಾಂತಿ ಬರುತ್ತೆ. ನೆಮ್ಮದಿ ಶಾಂತಿ ಬರುತ್ತೆ. ದಟ್ ಈಸ್ ದ ರೀಸನ್ ವೈ ವಿ ಆಲ್ ಗೋ. ಯಾಕೆ ನೆಮ್ಮದಿ ಶಾಂತಿ ಬರುತ್ತೆ ಅಂದಾಗ ಅದು ಅಲ್ಲಿದ್ದಾಗ ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ? ವಾಪಸ್ ಬಂದಾದ್ಮೇಲೆ ವಿ ಗೆಟ್ that confidence back again inside us. ಆ ಕಾನ್ಫಿಡೆನ್ಸ್ ಹೊರಗಡೆ ಬರಕ್ಕೆ ಶುರು ಆಗೋದು. ಇಟ್ ವಿಲ್ ಸಸ್ಟೈನ್ ಫಾರ್ 1 week. 5 ದಿವಸ 6 ದಿವಸ ನಮ್ಮ ಒಳಗಡೆ ಅದು ಸಸ್ಟೈನ್ ಆಗುತ್ತೆ. ಆಗೇನಾಗುತ್ತೆ? ವಿ ಆರ್ ಆಲ್ವೇಸ್ ಇನ್ ದಟ್ ಕೈಂಡ್ ಆಫ್ ಬ್ಲಿಸ್, ಆನಂದ, ಪರಮಾನಂದ. So we are always propelled towards that kind of a peace and bliss. When there is peace, ನೆಮ್ಮದಿ ಶಾಂತಿ ಇದ್ದಾಗ ಮತ್ತೆ ನಮಗೆ ಅದು ಆನಂದ ಬಂದೇ ಬರುತ್ತೆ. ಅದು ಆನಂದ ಬರಲೇಬೇಕು, ಇಲ್ಲಾಂದ್ರೆ ಬರಕ್ಕೆ ಸಾಧ್ಯನೇ ಇಲ್ಲ. ಆನಂದ ಬರಬೇಕಾದ್ರೆ ನೆಮ್ಮದಿ ಶಾಂತಿ ಬರುತ್ತೆ, ಶಾಂತಿ ನೆಮ್ಮದಿ ಇದ್ದರೆ ಆನಂದ ಬರುತ್ತೆ. ದಿಸ್ ಇಸ್ ಹ್ಯಾಂಡ್ ಇನ್ ಹ್ಯಾಂಡ್, ಇಟ್ ವರ್ಕ್ಸ್ ಹ್ಯಾಂಡ್ ಇನ್ ಹ್ಯಾಂಡ್. So this is very important to sustain that kind of an awareness, that kind of a peace, that kind of a confidence. A human being is bound, is entitled. ಮನುಷ್ಯ ಶಾಂತಿ ನೆಮ್ಮದಿ ಅವನ್ನ ಹುಡ್ಕೊಂಡೇ ಬರುತ್ತೆ. ಆದರೆ ಮನುಷ್ಯನ ಬುದ್ಧಿ ವಿಕಾರವಾಗಿದ್ದು ಬಿಟ್ರೆ ಆ ಶಾಂತಿ ನೆಮ್ಮದಿ ಬರೋದೇ ಇಲ್ಲ. Till his mind settles down, till his brain settles down, till his consciousness settles down, because he will be always be turbulent. So ನೋಡಿ, ಆದ್ದರಿಂದ ಏನಾಗುತ್ತೆ? ಯಾತಕ್ಕೆ ಅವನು ಇಷ್ಟೊಂದು ಕಯ 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 ಕಚ 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 ಅಂದಿರ್ತಾನೆ ಅಂದಾಗ ಅವನಿಗೆ ಶಾಂತಿ ನೆಮ್ಮದಿ ಇಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂದಾಗ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಸೈಲೆಂಟ್ ವಾತಾವರಣದಲ್ಲಿ ಇರೋದು. ಅದಕ್ಕೆ ದೇವಸ್ಥಾನದಲ್ಲಿ ಆದಷ್ಟು ಸೈಲೆಂಟಾಗಿ ಇರತಕ್ಕಂಥ ಜಾಗ. ಯಾಕಂದರೆ ಯುವರ್ ಕಾನ್ಶಿಯಸ್ನೆಸ್ ಮಿಂಗಲ್ಸ್ ವಿತ್ ಯುವರ್ ಕ್ರಿಯೇಟರ್ಸ್ ಕಾನ್ಶಿಯಸ್ನೆಸ್. ನಿಮ್ಮ ಚೈತನ್ಯ ವಿಲ್ ಮಿಂಗಲ್, ಸೇರ್ಕೊಳ್ಳುತ್ತೆ, ಒಂದು ಸೇರುತ್ತೆ. ಯಾರ ಜೊತೆ? ದೇವರ ವಲಯದಲ್ಲಿ ದೇವರ ಚೈತನ್ಯದ ಜೊತೆಗೆ ಸೇರ್ಕೊಳ್ಳುತ್ತೆ. ಆ ದೇವರ ಚೈತನ್ಯದ ಸೇರ್ಕೊಂಡಾಗ ಎಂಥ ಶಾಂತಿ, ಎಂಥ ನೆಮ್ಮದಿ ಬರುತ್ತೆ ನೋಡಿ. 5 ನಿಮಿಷ 10 ನಿಮಿಷ, 5 ನಿಮಿಷ 10 ನಿಮಿಷ ಇಡೀ ದಿವಸ ನಿಮ್ಮನ್ನು ನೆಮ್ಮದಿಯಾಗಿಡುತ್ತೆ. ಅದಕ್ಕೆ ಏನು ಮಾಡಬೇಕು?
ನಾವೊಂದು ಪ್ರಸಾದ ಹಂಚಬೇಕು, ಅಲ್ಲಿ ಹಂಚಿರೋ ಪ್ರಸಾದನ ನಾವು ತಗೊಂಡು ಬರಬೇಕು. ಅದು ತಗೊಂಡು ಬಂದಾಗ ದ ಚೈತನ್ಯ ವಿಲ್ ಮರ್ಜ್ ಆ್ಯಂಡ್ ಮಿಂಗಲ್ ವಿತ್ ಅಸ್ ವಿತ್ ಇಟ್ಸ್ ವೈಬ್ರೇಷನ್ಸ್ ಆಫ್ ದಟ್ ಟೆಂಪಲ್. ಆ ದೇವರ ವಲಯದಲ್ಲಿ ಆ ದೇವರ ಚೈತನ್ಯದ ಜೊತೆಗೆ ನಾವು ಹಂಚೋ ಪ್ರಸಾದ, ಹಂಚಿದಿರೋತಕ್ಕಂಥ ಪ್ರಸಾದ, ಇನ್ನೊಬ್ಬರು ಭಕ್ತರು ಅಲ್ಲಿ ಹಂಚೋತಕ್ಕಂಥ ಪ್ರಸಾದನ ನಾವು ಸ್ವೀಕಾರ ಮಾಡಿದಾಗ ದೆನ್ ವಿ ಗೆಟ್ ಎನರ್ಜೈಸ್ಡ್. ಏನಾಗುತ್ತೆ ಅಂದಾಗ ಮೋಸ್ಟ್ ಆಫ್ ಅಸ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಮಗೆ ಈ ಪ್ರಸಾದ ಹಂಚೋ ಕಾರ್ಯಕ್ರಮ ಮರೆತೋಗಿದೆ. ಪ್ರಸಾದ ತಗೊಂಡು ಬರ್ತೀವಿ, ನಾವು ಪ್ರಸಾದ ಹಂಚ್ತೀವ? ಸೊ ಫಸ್ಟ್ ಗೆಟ್ ಇನ್ ಟು ದಟ್ ಮೋಡ್. ಹಂಚಬೇಕು ಇನ್ನೊಬ್ಬರಿಗೆ, ಎಷ್ಟಾಗುತ್ತೋ ಅಷ್ಟು, ಯಥಾಶಕ್ತಿ. ಏನಿಲ್ಲ, ವಿಭೂತಿ ಪ್ರಸಾದ ತಗೊಳ್ಳಿ, ವಿಭೂತಿ ತಗೊಳ್ಳಿ, ದೇವ್ರ ಮುಂದೆ ಕೊಡಿ, ದೇವ್ರ ಮನೆ ಕೊಡಿ, ದೇವ್ರ ಮುಂದೆ ಇಡಿ, ನೈವೇದ್ಯ ಮಾಡಿ, ಅದನ್ನು ವಿಭೂತಿ ನೈವೇದ್ಯ ಮಾಡಿ. ಪುರೋಹಿತರು ಏನು ಮಾಡ್ತಾರಲ್ಲ, ದೇವ್ರಿಗೆ ಅದನ್ನು ಹಚ್ತಾರೆ. ಅದು ಹಚ್ಚಾದ್ಮೇಲೆ ಆ ಪ್ರಸಾದನ ತಗೊಂಡು ನೀವು ಒಂದು ಸ್ವಲ್ಪ ಇಟ್ಕೊಳ್ಳಿ. ಅಲ್ಲಿರೋ ಭಕ್ತಾದಿಗಳಿಗೆಲ್ಲರಿಗೂ 4-5 ಜನ ಇರಲಿ, ಆ ಭಕ್ತಾದಿಗಳಿಗೆ ಕೊಡಿ. ಅದು ಅವ್ರಿಗೆ ಹೇಳಿ, ಪುರೋಹಿತರಿಗೆ ನೀವೇ ಕೊಟ್ಬಿಡಿ, ಬಟ್ ನೀವು ನಿಂತ್ಕೊಂಡು ಕೊಡಿಸಿ ಅವ್ರಿಗೆ ಒಂದಿಷ್ಟು ಪ್ರಸಾದ ಇಟ್ಕೊಂಡೆ. ಆಗೇನಾಗುತ್ತೆ, ನಿಮ್ಮ ಒಂದು ಸೇವೆ ಅವ್ರಿಗೂ ಕೂಡ ವಿಭೂತಿಯೋ ಕುಂಕುಮವೋ ನಿಮ್ಗೇನಾಗುತ್ತೋ ಯಥಾಶಕ್ತಿ ಅದನ್ನು ಕೊಡಿ. ಯಾಕೆ ಅಂದರೆ ನಾವು ಇನ್ನೊಂದು ಕಡೆ ಇಸ್ಕೊಂಡು ಬರ್ತೀವಿ, ನಾವು ಒಂದು ಸ್ವಲ್ಪ ಕೊಡಬೇಕಲ್ಲ. ಕ್ರಮ ಏನು? ವಾಟ್ ವಿ ಗಿವ್, ಬಿಕಾಸ್ ವಿ ಹ್ಯಾವ್ ಫರ್ಗಾಟನ್, ವಿ ಹ್ಯಾವ್ ಆಲ್ರೆಡಿ ಬೀಯಿಂಗ್ ಟೇಕನ್ ಫ್ರಮ್ ಗಾಡ್ಸ್ ಎನರ್ಜಿ. ದೇವರಿಂದ ನಾವು ಸಾಕಷ್ಟು ಸ್ವೀಕರಿಸಿದ್ದೀವಿ, ನಾವು ಬರೀ ದುಡ್ಡನ್ನು ನೋಡ್ತೀವಿ ಅಷ್ಟೇ. ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ವಿಚ್ ಆರ್ ಮೋರ್ ಆಸ್ಪೀಷಿಯಸ್ ಆ್ಯಂಡ್ ಮೋರ್ ಪ್ರೆಷಿಯಸ್ than money, than fame, than name. We should give that. ಹೋಗಿ ಅದನ್ನು ಮಾಡಿ, ಸೇವೆ ಮಾಡಿ, ಯಥಾಶಕ್ತಿ ಸೇವೆ ಮಾಡಿ, ಹಂಚಿ. ಏನು ಬೇಡ, ವಿಭೂತಿ ಪ್ಯಾಕೆಟ್ ತೊಗೊಳ್ಳಿ, ಸಿಗುತ್ತೆ ಹೊರಗಡೆ. ವಿಭೂತಿ ಪ್ಯಾಕೆಟ್ ತೊಗೊಳ್ಳಿ, ಅಲ್ಲಿ ಒಂದು ಬಟ್ಲಿರುತ್ತೆ ದೇವಸ್ಥಾನದಲ್ಲಿ, ಆ ಬಟ್ಲಲ್ಲಿ ಹಾಕಿ, ಇಲ್ಲಿ ಇದೆಯಲ್ಲ ಬಟ್ಲು, ಆ ಥರ ಬಟ್ಲಿರುತ್ತೆ. ಅವ್ರು ಹೇಳಿ ಎಲ್ಲರಿಗೂ ಹಂಚಿ ಅಂತ. ಅದು ಪರ್ಮನೆಂಟಾಗಿ ಅಲ್ಲಿ ಇಟ್ಕೊಂಡಿರ್ತಾರೆ ಬಟ್ಲು, ಅಲ್ಲಿ ವಿಭೂತಿ ಹಚ್ಕೊಂಡು ಹೋಗಲಿ. ಕುಂಕುಮ ಅದೇ ಥರ ಕುಂಕುಮ ಸಿಗುತ್ತೆ, ಆ ಕುಂಕುಮ ತಗೊಳ್ಳಿ, ದೇವ್ರ ಮುಂದೆ ಇಡಿ. ಆ ದೇವರಿಗೆ ಒಂದು ಸಲ ಬಳಸ್ತಾನೆ ಅಲ್ಲಿ ಇರೋ ಪುರೋಹಿತರು, ಅದನ್ನು ಮಾಡಿ. ಅದಾದಮೇಲೆ ಎಲ್ಲರಿಗೂ ಹಂಚಕ್ಕೆ ಹೇಳಿ. ಎಷ್ಟು ದಿವಸ ಬರುತ್ತೋ, 1 ವಾರ ಬರಲಿ, 10 ದಿವಸ ಬರಲಿ. So, God is giving you in n number of ways. But if you want enlightenment, this is the way. You have to do seva. You have to do seva. ನಿಮಗೆ enlightenment ಬೇಡ ಅಂದರೆ no problem. But if you want enlightenment, this is the only seva you can do. ಯಥಾಶಕ್ತಿ ಕುಂಕುಮ, ಗಂಧ, ವಿಭೂತಿ. ಅಲ್ಲಿ ಏನು ಸ್ಪೆಷಲ್ಲು? ಏನಿಲ್ಲ, ನೀವು ಕೊಡೋದೇ ಸ್ಪೆಷಲ್. ವಾಟ್ ಯು ಗಿವ್ ಇಸ್ ಸ್ಪೆಷಲ್. ಏನು ನಿಮ್ಮ ಮನೆ ಪಕ್ಕ ದೇವಸ್ಥಾನ ಇಲ್ವಾ? ಬೇಕಾದಷ್ಟಿದೆ. ಯಾವ ದೇವಸ್ಥಾನಕ್ಕಾಗಲಿ ಕೊಡಿ, ಅಲ್ಲಿ ಕುಂಕುಮ ಮಾಡಿ, ಗಿವ್ ಇಟ್. ಆ ದೇವರಿಗೆ ಗಂಧ ಶ್ರೇಷ್ಠ ಅನಿಸ್ತಾ ಒಂದು ಗಂಧದ ಕೊರಡು ಕೊಡಿ, ಕೊಟ್ಟು ಅಲ್ಲಿ ತೈಕೊಳ್ಳಿ. ಅವ್ರು ತೈಕೊಂಡು ಗಂಧ ಲೇಪನ ಮಾಡಲಿ ದೇವರಿಗೆ. ಸಿ, ಬಿಕಾಸ್ ಯು ಆರ್ ಆಲ್ ಗುಡ್ ಪೀಪಲ್, ಬಟ್ ಯು ಡೋಂಟ್ ಹ್ಯಾವ್ ದ ಕಲ್ಚರ್. ಏನಾಗಿದೆ ಜೀವನದಲ್ಲಿ ಅಂದರೆ ಆ ಸಂಸ್ಕಾರ ಇಲ್ಲ ನಿಮಗೆ, ಆ ಕಲ್ಚರ್ ಸಂಸ್ಕಾರ ಇಲ್ಲ.
ನೀವು ದೇವರಿಂದ ಇಸ್ಕೊಂಬರ್ತೀರ, ದೇವ್ರಿಗೆ ಏನಾದ್ರು ಕೊಡಬೇಕು ಅಂತ ಏನಾದ್ರು ಸಂಸ್ಕಾರ ಇದೆಯಾ ಅದರ್ ದ್ಯಾನ್ ಮನಿ? ಎಸ್, ದಿಸ್ ಇಸ್ ಆಲ್ ದ ಸ್ಮಾಲ್ ಥಿಂಗ್ಸ್ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಗಿವ್ ಟು ಗಾಡ್. ಕುಂಕುಮ, ವಿಭೂತಿ ಪ್ಯಾಕೆಟ್ಗಟ್ಟಲೆ ಸಿಗತ್ತೆ, ಗಂದಿಗೆ ಅಂಗಡಿಗೆ ಹೋದರೆ ಸಿಗತ್ತೆ. ಪ್ರತಿ ವಾರ 10 ದಿವಸ 15 ದಿವಸಕ್ಕೊಂದ್ಸಲ ಹೋದರೆ ಆ ಪಾಕೆಟ್ ತೊಗೊಂಡೋಗಿ ಕೊಡಿ, ಆ ಪ್ಯಾಕೆಟ್ ತೊಗೊಂಡೋಗಿ ಕೊಡಿ. ಸೊ ಈ ರೀತಿ ಏನಾದರೂ ಒಂದು ಸೇವೆ ಮಾಡೋದು ಕಲ್ತ್ಕೊಳ್ಳಿ, ದೇವರಿಗೆ ಸೇವೆ ಮಾಡಿ. ಏನು ನಿಮ್ದು ಎಷ್ಟು ಪಟ್ಟಿ ಇದೆ, ನಿಮ್ಮ ನೆವರ್ ಎಂಡಿಂಗ್ ಪಟ್ಟಿ ಅಲ್ವಾ? ನೆವರ್ ಎಂಡಿಂಗ್ ಪಟ್ಟಿ. ಈ ಯು ಆರ್ ಆಸ್ಕಿಂಗ್, ಎಲ್ಲೂ ಬೇಡಪ್ಪ, ದುಡ್ಡಿಲ್ಲ ಅಂತೆಲ್ಲ ಹೇಳ್ತೀರ, ಅದೆಲ್ಲ ಬೇರೆ. ಏನು ಬೇಕು? ಅವೇರ್ನೆಸ್ ಬೇಕು, ಎಚ್ಚರಿಕೆ ಬೇಕು, ಮುಂಜಾಗ್ರತೆ ಬೇಕು. ಹಾಗೂ ನಿಮಗೆ ಆ ಮುಂಜಾಗ್ರತೆ ಅದರಲ್ಲೆಲ್ಲ ನೆಮ್ಮದಿ ಶಾಂತಿ ಬರಬೇಕು, ಅದರಲ್ಲಿ ಬಂದೇ ಬರುತ್ತೆ. ಸೊ ವಾಟ್ ಯು ಆರ್ ಲುಕಿಂಗ್ ಫಾರ್? ಅವೇರ್ನೆಸ್, ಪ್ರೆಸೆನ್ಸ್ ಆಫ್ ಮೈಂಡ್. ನಿಮಗೆ ಸಾಕ್ಷಾತ್ಕಾರ ಮುಗಲಿಕ್ಕೆ ಮುಂಚೆ 2 ಕ್ರಮ ಇದೆ, ಅವೇರ್ನೆಸ್ಸು ಮತ್ತು ಪ್ರೆಸೆನ್ಸ್ ಆಫ್ ಮೈಂಡು. ಆ ಟೈಮ್ನಲ್ಲಿ ನಿಮ್ಮ ಜೀವನದಲ್ಲಿ ಕರೆಕ್ಟಾಗಿ ನಿಮಗೆ ಆ ಹೊಳಪಿರಬೇಕು, ತಲೆಗೆ ಹೊಳಪಿರಬೇಕು. ಯುವರ್ ಕಾನ್ಷಿಯಸ್ನೆಸ್ ಟ್ರಿಗರ್ಸ್ ಯುವರ್ ಬ್ರೈನ್ ಎನರ್ಜಿ. ದ ವೇ ಯು ಲಿವ್ is nothing but, if you want nemmadi and shanti, you have to have the presence of mind. You should have the presence of mind. A presence of mind ಇರಬೇಕು, then you will be fine. ಇದು ತುಂಬ ಮುಖ್ಯ. You should have the presence of mind. ಹೊಳಪಿರಬೇಕು. ದುಡ್ಡು, ನೆಮ್ಮದಿ, ಶಾಂತಿ ಎಲ್ಲ ಬರುತ್ತೆ. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದರೆ ಆರೋಗ್ಯ ಇರುತ್ತೆ. ಹೌ ಆರೋಗ್ಯ? ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಯಾವ ಟೈಮಲ್ಲಿ ಗಾಬರಿ ಆಗದೆ ಆ ಟೈಮ್ನಲ್ಲಿ ನಿಮ್ಮ ಬುದ್ಧಿಗೆ ಹೊಳಪಿರಬೇಕು. ಎಲ್ಲಿ ಕಾಂಟ್ಯಾಕ್ಟ್ ಮಾಡಲಿ, ಯಾವ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಲಿ, ಯಾವ ರೀತಿ ಮಾಡಲಿ, ಯಾವ ರೀತಿ ಕೈನಲ್ಲಿ ಏನಾಗುತ್ತೆ ಆ ಡಾಕ್ಟ್ರ್ ಬರೋವರೆಗೂ ಏನಾಗುತ್ತೆ, ಈ ರೀತಿ ನಿಮಗೆ ಹೊಳಪಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ, ತಬ್ಬಿಬ್ಬಾಗುತ್ತೆ. when the consciousness is not triggered properly, then you will not have the presence of mind. Only with the presence of mind, when the consciousness prompts the presence of mind and that awareness, where you will immediately understand how to deal with the situation which you are facing in life. Situation. Any situations you will face fantastically, presence of mind. Very important. At the right time, at the right click, you will be able to catch everybody. Your mind should work. It's not positive, it is divine vibrations. Presence of mind is only pertaining to divinity. It is not pertaining to your money, your position, your power. ಆ ಕಾಲದಲ್ಲಿ ಹಿಂಗೆ ಮಾಡಿದೆ, ಆ ಕಾಲದಲ್ಲಿ ಹಿಂಗಿದ್ದೆ, ಈಗಿನ ಕಾಲದಲ್ಲೂ ಹೀಗಿದ್ದೀನಿ, ಇದೆಲ್ಲ ಅಲ್ಲ, ಇದೆಲ್ಲ ಡಂಬಾಚಾರ. ದಿಸ್ ಈಸ್ ಆಲ್ ನಥಿಂಗ್ ಬಟ್ ರಾಂಗ್, ಫಾಲ್ಸ್ prestige. Your presence of mind is not directly proportional at all to your prestige. So, what you should do? You should only do, yes, you should have your consciousness to be triggered constantly. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.